ಹಾಲಿನ ಮೇಲೆ ನೀವು ದರ ಹೆಚ್ಚಿಗೆ ಅಂತ ಹೇಳೋದಿಲ್ಲ, ಜನಸಾಮಾನ್ಯರಿಗೆ ಹಾಗೆ ಕಾಣಿಸ್ತಾ ಇದೆ. ಕರೆಂಟು, ವಾಟರ್ ಇಂದ ಹಿಡಿದು ಪೆಟ್ರೋಲ್, ಡೀಸೆಲ್ ವರೆಗೂ ಅಕ್ಕಿ, ಬೇಳೆ ತನಕ ಪ್ರೈಸ್ ಹೈಕ್ ಮಾಡಿ ಅಂತ ಸಜೆಷನ್ ಎಲ್ಲಿಂದ ಬರ್ತಿದೆ? ಸಮೀವುಲ್ಲಾ ಸರ್ ನೋಡಿ, ಯಾರು ಹೈಕ್ ಮಾಡಿ ಅಂತ ಸಜೆಷನ್ ಮಾಡೋದಿಲ್ಲ. ಆದ್ರೆ ಆರ್ಥಿಕ ನಿರ್ವಹಣೆಯಲ್ಲಿ 2014ಕ್ಕೆ ಮುಂಚೆ 1 ಲೀಟರ್ ಡೀಸೆಲ್ ಮೇಲೆ 3 ರೂಪಾಯಿ ಎಕ್ಸೈಸ್ ಡ್ಯೂಟಿ ಇತ್ತು. ಮೋದಿ ಸರ್ಕಾರ 10 ವರ್ಷಗಳಲ್ಲಿ ಎಷ್ಟು ಮಾಡ್ತದನ್ನ? 32 ರೂಪಾಯಿಗೆ ಮಾಡ್ತದನ್ನ. 32 ರೂಪಾಯಿ ಎಷ್ಟು ಬಾರಿ ಇನ್ಕ್ರೀಸ್ ಮಾಡಿದ್ದು? ಕೋವಿಡ್ ಟೈಮಲ್ಲೂ ಬಿಡ್ಲಿಲ್ಲ. ಎಷ್ಟು ಪಟ್ಟು? 3 ರೂಪಾಯಿಂದ 32 ರೂಪಾಯಿ ಅಂದ್ರೆ ಅಸಾಮಾನ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆದ್ರೂ ಕೂಡ, $40 ಪರ್ ಬ್ಯಾರಲ್ ಆದ್ರೂ ಕೂಡ ಇವರು 100 ರೂಪಾಯಿ ಮಾರ್ಕೊಂಡು ಹಣವನ್ನು ಮಾಡ್ಕೊಂಡ್ರು. ಎಕ್ಸೈಸ್ ಡ್ಯೂಟಿ ಇದೇ ಕಾರಣಕ್ಕಲ್ವಾ ನಟರಾಜ್ ಗೌಡ್ರೆ, ಇದೇ ಕಾರಣಕ್ಕೆ ಸ್ಕೂಟಿನ ಮಲಗಿಸಿ ಅಣುಕುಶ ಯಾತ್ರೆಯಲ್ಲಿ ಭುಜ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು. ಕೇಂದ್ರ ಸರ್ಕಾರ ಇನ್ನೂ ಇದೆ, ಅದು ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ಇನ್ನೂ ಬದುಕಿದೆ. ಇವಾಗಲೂ 3ನೇ ಟರ್ಮ್ ಬಂದಿದ್ದಾರೆ ಮೋದಿ ಅವರು. 25 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡ್ಕೊಂಡ್ರು. 10 ವರ್ಷಗಳಲ್ಲಿ 25 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡ್ಕೊಂಡ್ರು. ಆಮೇಲೆ ಸೆಸ್ ಅಂತ ಹಾಕ್ತಾರೆ, ಎಲ್ಲ ಕೃಷಿ ಸೆಸ್, ಐವಿಎಸ್ ಅಂತ. ಹಂಚಿಕೆ ಮಾಡೋದಿಲ್ಲ. ಇದೆಲ್ಲ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗಲೂ ಹೇಳಿದ್ದೆ, ವಿರೋಧ ಪಕ್ಷದಲ್ಲಿದ್ದಾಗ ಪ್ರೊಟೆಸ್ಟ್ ಮಾಡಿದ ವಿಚಾರವೇ ಇವೆಲ್ಲ. ರಾಜ್ಯ ನಿರ್ವಹಣೆ ಮಾಡಬೇಕಾದ್ರೆ, ಆರ್ಥಿಕ ನಿರ್ವಹಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಇಷ್ಟೊಂದು ಅನ್ಯಾಯ ಮಾಡ್ತಿದ್ರು ಕೂಡ, ತಾರತಮ್ಯ ಮಾಡ್ತಿದ್ರು, ಮೋಸ ಮಾಡ್ತಿದ್ರು ಕೂಡ, ನಿರ್ವಹಣೆ ಮಾಡಬೇಕಾದ್ರೆ ಯಾವುದೂ ಏಕಾಏಕಿ 20 ರೂಪಾಯಿ 30 ರೂಪಾಯಿ ಆ ಥರ ಯಾವುದು ಹೆಚ್ಚಿಗೆ ಮಾಡಿಲ್ಲ, ಮಾಡೋದು ಇಲ್ಲ. ಹಾಲಿನ ಮೇಲೆ ಇವತ್ತು ಬೆಲೆ ಹೆಚ್ಚಿಗೆ ಆಗಿಲ್ಲ, ಇದು ಸ್ಪಷ್ಟವಾದ ಮಾಹಿತಿ. ಕಳೆದ ನವೆಂಬರ್, ಅಕ್ಟೋಬರ್ ಅಲ್ಲಿ 3 ರೂಪಾಯಿ ಹೆಚ್ಚಿಗೆ ಆಗಿದ್ದೇನು, ಅದ್ರ ಜೊತೆಗೆ ಇವಾಗ 2 ರೂಪಾಯಿ ಹೆಚ್ಚಿಗೆ ಪಾಕೆಟ್ ಇಂದ ಕೊಡ್ಲೇಬೇಕಾಗಿರುವ ಅನಿವಾರ್ಯತೆ ಬಂದಿದ್ದೇನು? ವಿಷಯ ನಟರಾಜ್ ಗೌಡ್ರೆ, ವಿಷಯ ಕೇವಲ ನೋಡಿ, ಪೆಟ್ರೋಲ್ ಡೀಸೆಲ್ ಅಲ್ಲಿಗೆ ಸೀಮಿತ ಆಗಲ್ಲ, ಕೇವಲ ಹಾಲಿಗೆ ಸೀಮಿತ ಆಗಲ್ಲ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತು ಅಂತಂದ್ರೆ ಒಂದು ಕಡೆಯಿಂದ ಅದಕ್ಕೆ ರಿಲೇಟೆಡ್ ಎಲ್ಲ, ಇವತ್ತು ನೋಡಿ ಹೋಟೆಲ್ ಉದ್ಯಮದವರು ಹೇಳ್ತಿದ್ದಾರೆ ನಾವು ಜಾಸ್ತಿ ಮಾಡ್ತೀವಿ, ಆಟೋದವರು ಹೇಳ್ತಿದ್ದಾರೆ ನಮಗ್ ಆಗ್ತಿಲ್ಲ, ಇವಾಗ ನಮಗೆ ದುಡಿಮೆ ಇಲ್ಲ. ಮೊಸರು ಮೇಲೆ 5% GST, ಪಾಕೆಟ್ ಮೊಸರು ಮೇಲೆ ಅವ್ರು ಮಾಡಿದ್ರಪ್ಪ, ಅದಕ್ಕೆ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಕರ್ನಾಟಕದಲ್ಲಿ ನಿಮಗೆ ಅರ್ಧ GST ಬರುತ್ತಲ್ಲ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಇದರ ಮೇಲೆಲ್ಲಾನು ಅದನ್ನ ನೀವು ಝೀರೋ ಮಾಡಿ ಪ್ರೋತ್ಸಾಹನ ಕೊಡ್ತೀರಾ? ನೀವು ಸರ್ವಾಧಿಕಾರಿ ಯಾರು ಗೊತ್ತಾ? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ನೀವು ಸರ್ವಾಧಿಕಾರಿ. 50 ವರ್ಷದಿಂದ ಏನಾಗಿತ್ತು ಅಂತ ಸರ್ವಾಧಿಕಾರಿ ಗೊತ್ತಿಲ್ಲ. ಬಡವರು ಕಷ್ಟ, ಇಬ್ಬರ ಆರೋಗ್ಯದ ಬಗ್ಗೆ ಅಶೋಕ್ ಗೌಡ್ರು, ನೆರೆ ಪರಿಹಾರ ನಟರಾಜ್ ಗೌಡ್ರು, ಅಶೋಕ್ ಗೌಡ್ರು ಇಬ್ಬರ ಆರೋಗ್ಯದ ಬಗ್ಗೆ ನನಗೆ ಅಪಾರವಾದ ಕಾಳಜಿ ಇದೆ. ಅದಕ್ಕೆ 30 ಸೆಕೆಂಡ್ ಟೈಮ್ ಇತ್ತು ಕಿರ್ಚೋದಕ್ಕೆ, ಮುಗ್ದೋಯ್ತು. ನಟರಾಜ್ ಗೌಡ್ರೆ, ಸಿಂಪಲ್, ಈಗ ಚೈನ್ ಲಿಂಕ್ ಥರದಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅನಿವಾರ್ಯವಾಗಿ ಕೆಲವು ಸೆಕ್ಟರ್ಗಳಲ್ಲಿ ಬೆಲೆ ಜಾಸ್ತಿ ಮಾಡ್ಲಿಕ್ಕೆ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಇದನ್ನ? ಸರ್ಕಾರದ ಮುಂದಿರೋ ಸಜೆಷನ್ಗಳು ಗೊತ್ತಿಲ್ಲ ಯಾರು ಕೊಡ್ತಿದ್ದಾರೆ, ಸಜೆಷನ್ಗಳಾದ್ರೂ ಏನು ಹೋಗ್ಲಿ, ಸಜೆಷನ್ ಇಲ್ದಿದ್ರೆ ಪ್ಲಾನ್ ಏನಪ್ಪ? ನೋಡಿ, 3% 4% ಬೆಲೆ ಏರಿಕೆ ಖಂಡಿತವಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ. ಓ ಮೈ ಗಾಡ್, ಪ್ರೊಟೆಸ್ಟ್ ಯಾಕೆ ಮಾಡಿದ್ರಿ ನೀವು? ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ರಿ ನೀವು? ಆದ್ರೆ ನಾನು ಹೇಳಿದ್ನಲ್ಲ, ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರು ಕೂಡ ಇವ್ರು ಬೆಲೆ ಏರಿಕೆ ಮಾಡ್ಕೊಂಡು ಹೋದ್ರು. ಅದನ್ನ ಕೇಳ್ಬೇಕು ನಾವು. ಈಗಲೂ ಕೂಡ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ, ಸೆಸ್ ಅಲ್ಲಿ ಪಾಲ್ ಕೊಡಿ ರಾಜ್ಯಗಳಿಗೆ, ಇದನ್ನ ಕೇಳ್ಬೇಕಾಗಿದೆ. ಅದು ಬಿಟ್ಬಿಟ್ಟು ನೀವು ಚಿಕ್ಕದಕ್ಕೆಲ್ಲ 2 ರೂಪಾಯಿ ಹಾಲ್ ಮೇಲೆ ಹೆಚ್ಚಿಗೆ ಮಾಡಿದ್ರು ಸುಳ್ಳು. ಸುಳ್ಳು ವಿಚಾರ ಅಲ್ಲ, ಚಿಕ್ಕ ವಿಚಾರ ಅಲ್ಲ, ರೈತರಿಗೆ ಅನುಕೂಲ ಆಗೋ ವಿಚಾರ, ರೈತರಿಗೆ ಅನುಕೂಲ ಆಗೋ ವಿಚಾರ. ನಿಮ್ಮ ಸರ್ಕಾರದ ಅಸಮರ್ಥನೆ ಅನುಕೂಲ ಹಾಲಿನ ದರ ಹೆಚ್ಚಿಗೆ ಮಾಡಿ
ಹಣ ಹೋಗುತ್ತಾ? ಅದು ಹೋಗೋದಿಲ್ಲ. ನಮ್ಮ ರೈತರಿಗೆ ಹೋಗೋದು. ಪೆಂಡಿಂಗ್ ಇರೋ ಪ್ರೋತ್ಸಾಹಧನ ಕೊಡಿ ನೀವು. ಪೆಂಡಿಂಗ್ ಇರೋ ಪ್ರೋತ್ಸಾಹಧನ ಕೊಡಿ, ಅದಾದ್ಮೇಲೆ ಹೇಳಿ ರೈತರಿಗೆ ಅನುಕೂಲ ಅಂತ. ಹೆಚ್ಚಿಗೆ ಉತ್ಪಾದನೆ ಉಚಿತ ಅಂತ ಅಲ್ಲ, ಗ್ಯಾರಂಟಿಗಳನ್ನು ಕೊಡ್ತಿದ್ದೀರಾ, ಅದು ನಮ್ಮ ಟ್ಯಾಕ್ಸ್, ಅದನ್ನ ಕೊಡ್ತಿದ್ದೀರಾ. ಆದ್ರೆ ನಿಮ್ಮ ಜೇಬುಗಳನ್ನ ತುಂಬಿಸ್ಕೊಳ್ಳೋದಕ್ಕೆ, ನಿಮ್ಮ ಭ್ರಷ್ಟಾಚಾರ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರತಿ ಒಂದು ಸ್ಕ್ಯಾಮ್ಗಳು ದಿನ ಕಡೆದಾಗಿ ಉಳಿದಿರೋದು 4 ನಿಮಿಷ. ಪರ್ಯಾಯವಾದ ಆದಾಯ ಮೂಲ ಆಯ್ತು ಪರ್ಯಾಯವಾದ ಆದಾಯ ಮೂಲ ಹುಡುಕೊಳ್ಳೋ ಅನಿವಾರ್ಯತೆ ಎಷ್ಟಿದೆ? ಇದು ಅತ್ಯಂತ ಒಂದು ಮುಖ್ಯವಾದ ಘಟ್ಟಕ್ಕೆ ಕರ್ನಾಟಕ ಸರ್ಕಾರ ಬಂದಿದೆ. ಒಂದು ಹೊಸ ರೀತಿಯ ಪ್ರಯೋಗ ಕರ್ನಾಟಕದಲ್ಲಿ ಆಗಿದೆ. ಆದ್ರೆ ಆಲ್ಟರ್ನೇಟಿವ್ ಆಗಿ ರೆವೆನ್ಯೂ ಸೋರ್ಸಸ್ ಅನ್ನ ಹೇಗೆ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಇಲ್ಲಿ ಆರ್ಥಿಕ ಸ್ಥಿತಿ ನಿಂತಿದೆ. ಒಂದು ಆ ಬೋಸ್ಟನ್ ಗ್ರೂಪ್ ಅವ್ರು ಕೊಡುವಂತ ಸಜೆಷನ್ ಬೇಕಾದಷ್ಟು, ಈಗ 60 ನಿಗಮ ಮಂಡಳಿಗಳಿದಾವೆ. 60ರಲ್ಲಿ 17-18 ನಿಗಮ ಮಂಡಳಿಗಳು ವೇಸ್ಟ್, ನಷ್ಟ. 20 ನಿಗಮ ಮಂಡಳಿಗಳನ್ನ ರದ್ದು ಮಾಡಿ, ನಿಮಗೆ ಎಕ್ಸ್ಪೆನ್ಸಸ್ ಅಲ್ಲೇ ಟ್ರಿಮ್ ಆಗುತ್ತೆ. ನಿಮ್ ತೆರಿಗೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಷಫಲ್ ಮಾಡಕ್ಕೆ ನಿಮಗೆ ಅವಕಾಶ ಇದೆ. ನಿಮ್ ಎಕ್ಸೈಸ್ ರೀತಿ ಈಗ ನೀವು ಎಕ್ಸೈಸ್ ಇನ್ಕ್ರೀಸ್ ಮಾಡ್ತೀರಾ ಸರಿ, ಆದ್ರೆ ಕನ್ಸಂಪ್ಷನ್ ಕಮ್ಮಿ ಆಯ್ತು ಅಂದ್ರೆ ನಿಮಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ? ರಿಜಿಸ್ಟ್ರೇಷನ್ ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ತೀರಾ ಸರಿ, ರಿಜಿಸ್ಟ್ರೇಷನ್ ಕಮ್ಮಿ ಆಯ್ತು ಅಂದ್ರೆ ನಿಮಗೆ ಎಕ್ಸ್ಪೆನ್ಸಸ್ ಎಲ್ಲಿಂದ ಬರುತ್ತೆ? ಹೀಗಾಗಿ ನಾವು ನಮ್ಮ ರಿಫಾರ್ಮ್ಸ್ ಅನ್ನ ನೋಡೋ, ದೊಡ್ಡ ರಿಫಾರ್ಮ್ಸ್ ಆಗ್ಬೇಕು, ರಿಫಾರ್ಮ್ಸ್ ಅನ್ನ ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕು. ಈಗ 3% ಸೆಸ್ ಹಾಕ್ತೀರಾ, ಈಗ 3% ಸೆಕ್ಸ್ ರಿಜಿಸ್ಟ್ರೇಷನ್ ಪರ್ಚೇಸೇ ಕಮ್ಮಿ ಮಾಡ್ಬಿಡ್ತಾರೆ. ವೆಹಿಕಲ್ ಪರ್ಚೇಸ್ ಟ್ಯಾಕ್ಸ್ ಕೊಡ್ಕೊಂಡು ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಏನಾಗುತ್ತೆ? ಹೀಗಾಗಿ ಈಗ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಒಂದು ಚಾರಿತ್ರಿಕ ಘಟ್ಟಕ್ಕೆ ಬಂದು ತಲುಪಿದ್ದಾರೆ. ಅಂದ್ರೆ ಈ ಒಂದು ಪ್ರಯೋಗವನ್ನ ಆಲ್ಟರ್ನೇಟಿವ್ ಸೋರ್ಸಸ್ ಮೈನಿಂಗ್ ಪಾಸಿಬಿಲಿಟಿ, ಮೈನಿಂಗ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಆ ಸ್ಟ್ರಿಕ್ಟ್ ರೂಲ್ಸ್ಗಳು ಇದ್ರೂ ಕೂಡ ಷರತ್ತುಗಳಿಗೆ ಒಳಪಟ್ಟು ದೊಡ್ಡ ಮಟ್ಟದಲ್ಲಿ ನೀವು ರೆವಿನ್ಯೂ ಕಲೆಕ್ಷನ್ಗೆ ನಿಮಗೆ ಚಾನ್ಸಸ್ ಇದೆ, ಸಾಧ್ಯತೆಗಳಿವೆ. ಅಂದ್ರೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ, ಪರಿಸರ ಇದೆ, ಅರಣ್ಯದ ಇಲಾಖೆಗಳಿವೆ, ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದು ಈಸಿ ಅಲ್ಲ. ಆದರೂ ಕೂಡ ಆಲ್ಟರ್ನೇಟಿವ್ ಸೋರ್ಸಸ್ ಅನ್ನ ಮಾಡೋದ್ರಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಚಾನ್ಸಸ್ ಇದೆ. ಹೀಗಾಗಿ ಹೊಸ ಸಾಧ್ಯತೆಗಳನ್ನ ಈಗ ಎಕ್ಸ್ಪ್ಲೋರ್ ಮಾಡಬೇಕು. ಆ ಹೊಸ ಸಾಧ್ಯತೆಗಳು ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಆಗಬಾರ್ದು. ಅದಲ್ಲ, ಜನಸಾಮಾನ್ಯರ ಬದುಕಿನ ಮುಟ್ಟದಲ್ಲೇನೆ ಆಲ್ಟರ್ನೇಟಿವ್ ಆಗಿರುವಂತಹ ರಿಸೋರ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈಗ ಸಾಕಲ್ಲ. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರ ಫೇವ್ರೇಟ್ ಪ್ರಶ್ನೆ ಅಂದ್ರೆ ಅವ್ರ ಪಕ್ಷದ ಫೇವ್ರೇಟ್ ಪ್ರಶ್ನೆ ನೋಡಿ. ಒಂದ್ ಕಡೆ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಹೊಸ ಯೋಜನೆಗಳಿಲ್ಲ. ನಿಮ್ಮ ಪಕ್ಷದ ಶಾಸಕರೇ ಬಾಯ್ ಬಡ್ಕೊಳ್ತಿದ್ದಾರೆ. ಅನುದಾನ ಸಿಗ್ತಾ ಇಲ್ಲ, ಒಂದು ಶಂಕುಸ್ಥಾಪನೆ ಆಗಿಲ್ಲ, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಲೋಕಾರ್ಪಣೆ ಆಗಿಲ್ಲ. ಇದಕ್ಕೆ ಉತ್ತರ ಕೊಡೋದು ಕಷ್ಟ ಇದೆ ಸರ್. ಖಂಡಿತವಾಗಿ ನೋಡಿ, ಕಳೆದ ವರ್ಷ ಬಿಜೆಪಿ ಆರ್ಥಿಕತೆಯನ್ನ ಏನು ಹಾಳು ಮಾಡಿತ್ತು ಅದನ್ನ ನಾವು ಸರಿ ಮಾಡ್ಲಿಕ್ಕೆ ಸಮಯ ತಗೊಂಡಿದೆ. ಈ ವರ್ಷ ಚುನಾವಣಾ ನೀತಿ ಸಂಹಿತೆ ಮುಗಿದಿದೆ. ಎಲ್ಲಾ ಕಡೆ, ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕುಗಳಲ್ಲಿ, ಈವನ್ ಬಿಜೆಪಿಯ ಶಾಸಕರ ತಾಲೂಕುಗಳಲ್ಲಿ ಕೇಳಿ, ಬಿಜೆಪಿ ಯಾವ್ದಾದ್ರು ಒಬ್ಬರು ಶಾಸಕರಿಗೆ ಫೋನ್ ತಗೊಂಡು ಕೇಳಿ ನೋಡಿ, ಎಲ್ಲಾ ಇಲಾಖೆಯಿಂದ ಅವ್ರಿಗೆ ಅನುದಾನಗಳು ಹೋಗಿದ್ದಾವೆ, ಹಣ ಬಿಡುಗಡೆ ಆಗಿದೆ. ಪ್ರತಿ ಶಾಸಕರಿಗೆ ಅನುದಾನಗಳು ವಿವಿಧ ಇಲಾಖೆಯಿಂದ ಹೋಗಿದ್ದಾವೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಗರು ಕೊಟ್ಟಿಲ್ಲ. 900 ರೈತರು ಸತ್ತಾಗ ಅವ್ರಿಗೆ 36 ಕೋಟಿ ಕಾಂಪನ್ಸೇಷನ್ ಕೊಡ್ಲಿಲ್ಲ. ಪ್ರೋತ್ಸಾಹ ಧನ 1095 ಕೋಟಿ ಕೊಟ್ಟಿಲ್ಲ. ರೈತರು ಸಾಯ್ಲಿ ಅಂತ ಬಿಟ್ಟಿದ್ದಾರೆ. ಮಹಿಳೆಯರು ಇವತ್ತು ನೇಣು ಹಾಕೊಬೇಕು ಅಂತ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಕೊಲೆ ಅಲ್ಲದೆ ನೇಣು ಹಾಕೊಬೇಕು ಇವತ್ತು ಅಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಳ್ಳಿ ನಟರಾಜ್ ಗೌಡ್ರೆ, ನೀವು ಒಪ್ಲೇಬೇಕಾದ ಪರಿಸ್ಥಿತಿ. ಸಮಯ ಇದೆ. ಅದೇ ಧೈರ್ಯ ಲಕ್ಷ್ಮಿ ಅವ್ರು ಮಾತಾಡಿ ಕೇಳಿಸ್ಕೊಂಡ್ವಿ. ಸಮಯ ಇದ್ದಷ್ಟೇ, ಕ್ಷಮಿಸಿ. ಸರ್ಕಾರ ಆಯ್ತು. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ, ಸಮಯ ಇದ್ದಷ್ಟೇ ಗ್ಯಾರಂಟಿ ಯೋಜನೆ ಅನುಕೂಲ ಆಗುವವರಿಗೆ ಸರಿಯಾಗಿ ತಲುಪಿದ್ರೆ ನಿಜಕ್ಕೂ ಕೂಡ ಅತ್ಯುತ್ತಮವಾದ
ಯೋಜನೆ, ಅದನ್ನ ಬಿಜೆಪಿ ಅವರು ಕೂಡ ಒಪ್ಪಿದ್ದಾರೆ. ಆದ್ರೆ ಗ್ಯಾರಂಟಿಗೋಸ್ಕರ ನಾವು ಪರ್ಯಾಯವಾಗಿ ಜನರ ಮೇಲೆ ದುಬಾರಿ ದುನಿಯಾ ಕ್ರಿಯೇಟ್ ಮಾಡಿ ಬರೆ ಹಾಕ್ತಲೇ ಹೋಗ್ತೀವಿ ಅಂತಂದ್ರೆ ಇವತ್ತು ಇಲ್ಲಿ ಕಿರ್ಚಾಟ ಆಗಿದೆ, ನಾಳೆ ಬೀದಿಲ್ ಕಿರ್ಚಾಟ ಆದ್ರೆ ಅದಕ್ಕೆ ಹೊಣೆ ಯಾರಾಗ್ತಾರೆ ಅನ್ನೋದು ನಟರಾಜ್ ಗೌಡ್ರಿಗೆ ಗೊತ್ತಿದೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.